ಮನದಾಗೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ಮಂಜುಂಡೇಶ್ವರನಿಗೆ. ಇರುವಾನು ನೆನೆದೋದ ಮನದಾಗೆ ಮೊಗ್ಗಲ್ಲಿ ಕುಳಿತವನೆ ಹೂವಲ್ಲಿ ನಗುತ್ತಾನೆ. ಮಾಯಾವಿ ಹಾಯಾಗಿ ಮಲಗೋನೆ, ಮಾಯಾವಿ ಹಾಯಾಗಿ ಮಲಗೋನೆ. ಮನ ಬಿಚ್ಚಿ ಕೂಗಲು ಬರ್ತಾನೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ಶ್ವರನಿಗೆ. ಇರುವಾನು ನೆನೆದೋದ ಮನದಾಗೆ ಗಿಳಿಯಲ್ಲಿ ಹಸಿರಾಗಿ ನವಿಲಲ್ಲಿ. ಕಾರ್ಯಕ್ರಮಕ್ಕೆ ಬೀಳ್ಕೊಡಕ್ಕೆ ವಿಜಯ ಸರ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲಾ ಗಣ್ಯರನ್ನು ಒಂದು ಸ್ವಾಗತ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳ್ತಾ, ಮೊದಲಿಗೆ ಇಸಿಒ ಅಧಿಕಾರಿಯಾದಂತ ರಮೇಶ್ ಅವರು ಸರ್ ಇದೊಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಕೇಳ್ಕೊಂಡಾಗ ತಾವು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ, ಶಾಲೆಯ ಪರವಾಗಿ, ಶಾಲಾ ವೃಂದದ ಪರವಾಗಿ ಮತ್ತು ಎಲ್ಲ ನೆರೆದಿರುವ ಗ್ರಾಮಸ್ಥರ ಪರವಾಗಿ, ಯುವಕರ ಪರವಾಗಿ ಅವರಿಗೆ ಸ್ವಾಗತ. ಇನ್ನೊಂದು ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಕ್ಲಸ್ಟರ್ ನಲ್ಲಿ ಒಂದು ಉತ್ತಮವಾದ ಪ್ರತಿಭೆ ನಮ್ಮ ಸುಭಾಷ್ ಎಸ್ ಭಾರತಿ ಅವರು ಹಿರೇಗೌಡ ಶಾಲೆಯಲ್ಲಿದ್ದರು. ಅವರು ಈಗ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷದ ವಿಷಯ. ಅದಕ್ಕೆ ಅವರಿಗೆ ಸ್ಪೆಷಲ್ ಆಗಿ ವೆಲ್ಕಮ್ ಅನ್ನ ಮಾತಾಡ್ತೇನೆ ಸರ್ ಸುಭಾಷ್ ಸರ್. ಈಗ ಪ್ರಾಸ್ತಾವಿಕ ನೋಡಿ ಸರಿ ಸರ್. ಈಗ ನಮ್ಮ ಶಿವಲಿಂಗ್ರ ಸರಿ ಸರ್. ಈಗ ಪ್ರಾಸ್ತಾವಿಕ ನೋಡಿ ಆಗಲಿ ಸರ್. ಒಂಚೂರು ನಿಮ್ಗೆ ಅವಕಾಶ, ಎಲ್ಲರಿಗೂ ಅವಕಾಶ ಇದೆ ಸರ್. ಹೋಗಲಿ ಸರ್. ಅಭಿನಂದನೆಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ. ಈಗ ಪ್ರಾಸ್ತಾವಿಕ ನೋಡಿ ನಮ್ಮ ಇದೇ ಶಾಲೆಯ ಭಾವಿ ಮುಖ್ಯ ಶಿಕ್ಷಕರು ಬಸವರಾಜು ಅವರಿಂದ. ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಎಲ್ಲ ಗಣ್ಯರಿಗೆ, ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ, ಹಾಗೆ ಎಲ್ಲ ಕ್ಲಸ್ಟರ್ನ ಸಿಆರ್ಪಿಗಳು, ಹಾಗೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಏನ್ ಆಗಮಿಸಿದೆ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ವಹಿಸ್ತಾ, ಈ ಒಂದು ಕಾರ್ಯಕ್ರಮ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಬೀಳ್ಕೊಡುಗೆ ಸಮಾರಂಭ ಅಂತಕ್ಕಂಥದ್ದು. ಆದ್ರೆ ಬೀಳ್ಕೊಡುಗೆ ಅಂದ್ರೆ ನಾವು ಕಳಿಸುವಂತದ್ದು ಅನ್ಕೊಂಡಿದೀವಿ. ಆದ್ರೆ ಇಲ್ಲಿ ಏನಾಗಿದೆ, ನಾವು ಕಳಿಸುವಂತದ್ದು ಏನೂ ಇಲ್ಲ. ನಾವು ಅವ್ರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡ್ತಾ ಇದೀವಿ ಅಷ್ಟೇ. ನಾವು ಯಾವತ್ತೂ ಕೂಡ ನಮ್ಮ ಹೃದಯದಿಂದ ಬಿಡುಗಡೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವಿದ್ಯಾರ್ಥಿ ಅವರು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ನಮ್ಮ ಗ್ರಾಮದಲ್ಲಿ, ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದೀವಿ. ಈ ಒಂದು ಬೀಳ್ಕೊಡುಗೆ ಸಮಾರಂಭ ಯಶಸ್ವಿಯಾಗಿ ನೆರವೇರಲಿ. ಹಾಗೆ ಈ ಒಂದು ವಿದ್ಯಾರ್ಥಿ ಅವರು 1959 16/9 ಹುಟ್ಟಿ 1982 ಇಲ್ಲಿಗೆ ನಮ್ಮ ಮಡುವನಹಳ್ಳಿ ಗ್ರಾಮಕ್ಕೆ ಶಿಕ್ಷಕರಾಗಿ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಒಟ್ಟು 37 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ನಮ್ಮ ವೃತ್ತಿಯ ಬದುಕನ್ನು ಮುಗಿಸಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಪ್ರೋತ್ಸಾಹಕ್ಕೆ ಮುಗಿಸ್ತೇನೆ. ಹಾಗೂ ಮಡುವನಹಳ್ಳಿ ಗ್ರಾಮದ ಮುಖ್ಯಸ್ಥರೇ, ಕಿರಿಯರೇ ಎಲ್ಲರಿಗೂ ಸಹ ಮೊದಲಾಗಿ ನನ್ನ ನಮಸ್ಕಾರ. ಸ್ನೇಹಿತರೆ, ಇಂಥ ಒಂದು ಅದ್ದೂರಿ ಹಾಗೂ ಖುಷಿಯಾದಂತಹ, ಯಾಕಂದ್ರೆ ನಾವೊಬ್ಬ ಶಿಕ್ಷಕರಾಗಿ ಇಂಥ ಒಂದು ಕಾರ್ಯಕ್ರಮ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಪರವಾಗಿಲ್ಲಪ್ಪ, ನಮ್ಮ ಶಿಕ್ಷಕರು ಇಂಥ ಒಂದು ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ನಿಜಕ್ಕೂ ಸಹ ಇದೊಂದು ಮಹತ್ತರವಾದ ಕೆಲಸ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಶಿಕ್ಷಕರ ವೃತ್ತಿನಲ್ಲಿ ಇಷ್ಟು ಜನ ನಾವೇನು ನೆನೆದೀವಿ ಅಂದ್ರೆ ಅವರ ಒಂದು ಸೇವಾ ಮನೋಭಾವ ಗೊತ್ತಾಗುತ್ತೆ, ಅವರ ಸೇವೆ ಗೊತ್ತಾಗುತ್ತೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಒಂದು ವೇಳೆ ಸೇವೆಗೆ ಸೇರಿದ ಮೇಲೆ ಒಂದಲ್ಲ ಒಂದಿನ ನಾವು ನಿವೃತ್ತಿ ಆಗಲೇಬೇಕು. 60 ವರ್ಷ ಆಗ್ತಿದ್ದಂಗೆ ವಯೋನಿವೃತ್ತಿ ಆಗ್ತೀವಿ, ಅದು ಸಹಜ. ಆ ಒಂದು ನಿಟ್ಟಿನಲ್ಲಿ ನಾವು ಸೇವೆಯಲ್ಲಿದ್ದಾಗ ಏನ್ ಕೆಲಸ ಮಾಡಿದ್ವಿ, ಎಷ್ಟು ಮಾಡಿದ್ವಿ, ಅದು ಮುಖ್ಯ ಆಗತ್ತೆ. ಆ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ಒಂದು ಜೋರು ಚಪ್ಪಾಳೆ ಹಾಕಿ ಎಲ್ಲರೂ. ಯಾಕೆ ಸೌಂಡೇ ಬರಲಿಲ್ಲ? ಇನ್ನೊಂದ್ಸರಿ 2 ಚಪ್ಪಾಳೆ ಜೋರಾಗಿ.
ಯಾಕೆ ಇನ್ನೊಂದು ಸೋಟ್ ಕಾಣಿಸ್ತಾ ಇಲ್ಲ. ಎಲ್ಲರೂ ಜೋರಾಗಿ ಇನ್ನೊಂದು ಚಪ್ಪಾಳೆ ಹಾಕಿ, ಮೂರನೇ ಚಪ್ಪಾಳೆ. ತುಂಬಾ ಧನ್ಯವಾದಗಳು. ಮೊದಲನೇ ಚಪ್ಪಾಳೆ ಯಾಕೆ ಗೊತ್ತಾ? ಸರಿಸುಮಾರು 37 ವರ್ಷ ಒಂದೇ ಒಂದು ಶಾಲೆಯಲ್ಲಿ ಮಹತ್ತರವಾದ ಒಂದು ಸೇವೆಯನ್ನು, ಶಿಕ್ಷಕರ ಸೇವೆಯನ್ನು ಸಲ್ಲಿಸತಕ್ಕಂತಹ ನಮ್ಮ VGR ಅಂತ ಫೇಮಸ್ ಅಂತ VGR ಶಿಕ್ಷಕರಿಗೆ ಆ ಮೊದಲನೇ ಚಪ್ಪಾಳೆ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಮೊದಲನೇ ಚಪ್ಪಾಳೆ ಹಾಕ್ತೇನೆ. ಎರಡನೇ ಚಪ್ಪಾಳೆ ಯಾಕೆ ಹಾಕ್ತಪ್ಪ ಅಂತಂದ್ರೆ, ನೋಡಿ, ಸೇವೆ ನಾವು ಎಲ್ಲರಿಗೂ ಆಸೆ ಇರುತ್ತೆ, ನಾನು ಹೋದ್ಮೇಲೆ ಗೌರ್ಮೆಂಟ್ ಕೆಲಸ ತಗೋಬೇಕು, ಒಂದು ಸೇವೆ ಮಾಡ್ಬೇಕು ಅಂತ. ಆಹಾರ ತೆಗೆದುಕೊಂಡು ಕೆಲಸಕ್ಕೆ ಡ್ಯೂಟಿ ಹೋದ್ಮೇಲೆ ನಮ್ಗೆ ಎಷ್ಟಿರುತ್ತೋ ಸರ್ವಿಸ್ ಅಷ್ಟು ಸೇವೆಯನ್ನು ಮಾಡ್ತೀವಿ. ಸೇವೆಯನ್ನು ಆದ್ಮೇಲೆ ಅಷ್ಟು ಸೇವೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅಷ್ಟೇ ಖುಷಿ ಆರಾಮದಲ್ಲಿ ಎಷ್ಟು ಖುಷಿಯಾಗಿ ಬಂದ್ವೋ ಅದೇ ಖುಷಿನಲ್ಲಿ ನಾವು ಅವ್ರನ್ನ ಮನೆಗೆ ನಾವು ಹಾರೈಸಿ ಸಂತೈಸಿ ನಾವು ಮನೆಗೆ ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಆ ಒಂದು ಮಹತ್ತರವಾದ ಈ ಗ್ರಾಮದ ಪ್ರತಿಯೊಬ್ಬ ಮುಖಂಡರು ಸಹ ಆಗಮಿಸಿದ್ದೀರಿ. ಆ ನಿಟ್ಟಿನಲ್ಲಿ ಆ ಎರಡನೇ ಚಪ್ಪಾಳೆ ಅವರು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಮೂರನೇದು ಬಂದ್ರೆ, ಮೂರನೇ ಚಪ್ಪಾಳೆ ಯಾಕಪ್ಪ ಅಂತಂದ್ರೆ ನಮ್ಮ ಮರಗಳ್ಳಿ ಗ್ರಾಮಸ್ಥರಿಗೆ ನಿಜಕ್ಕೂ ಬಹಳ, ಯಾಕಪ್ಪ ಅಂದ್ರೆ ನಾವು ಈ ಭಾಗದಲ್ಲಿ ಇದ್ದೇವೆ ಹಿರೇಗೌಡ ಸ್ಕೂಲಲ್ಲಿ. ಇಲ್ಲಿ ನೋಡಿ, ನಮ್ಮ ಕಾರಂಚಿನ ಗ್ರಾಮದಲ್ಲಿ ಶಿಕ್ಷಕರಿಗೆ ಬಹಳ ಮಹತ್ವವಾದ ಸ್ಥಾನವನ್ನು ಕೊಡ್ತಾರೆ. ಶಿಕ್ಷಕರಿಗೆ ಒಂದು ವೇಳೆ ಯಾಕಪ್ಪ ಅಂದ್ರೆ ಇಲ್ಲಿ ಮುಂದೆ ನಮ್ಮ ಕಾನ್ವೆಂಟ್ ಇರಲಿಲ್ಲ, ನಮ್ಮ ವಿಜಯ ಸರ್ ಬಂದಾಗ ಯಾವ್ದು ಕಾನ್ವೆಂಟ್ ಇರಲಿಲ್ಲ. ಇನ್ನೊಬ್ಬ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಪಾಠ ಕಲಿಸ್ತಾರೆ, ಒಳ್ಳೆ ಟೀಚರ್ ಬಂದಾಗ ಅಷ್ಟೇ ಮಹತ್ವದ ಗೌರವ ಸಿಗುತ್ತೆ. ನಾವು ಇಲ್ಲಿ ಕೆಲಸ ಮಾಡ್ಬೇಕಂತ ಶಿಕ್ಷಕರು ಬೇರೆ ಯಾವ್ದನ್ನ ನಿರೀಕ್ಷೆ ಮಾಡಲ್ಲ. ನಿಜ, ನಾವು ಯಾವತ್ತೂ ಆಫೀಸ್ ಒಂದ್ಸರಿ ನಾವು ಆಫೀಸ್ ಹೋಗ್ತೀವಿ ಅಷ್ಟೇ. ಆಫೀಸ್ ಮುಖಾನ ಮಾಡಿದ್ರು ನಮ್ಗೆ ನಮ್ಮ ವಿಜಯ ಸಾಹೇಬ್ ಯಾರು, BR ಸಾಹೇಬ್ ಯಾರು, ನಮ್ಮ CRP ಏನಪ್ಪಾ ಅಂದ್ರೆ ನಮ್ಗೆ CRP ಅಂತ ಇರುತ್ತೆ ಅಷ್ಟೇ. ಆ ನಿಟ್ಟಿನಲ್ಲಿ ಅಂತ ಒಂದು ಒಳ್ಳೆ ಸೇವೆಯನ್ನು ನಾವು ಮಾಡ್ತಿರ್ತೀವಿ. ಆ ಸೇವೆಗೆ ನಮ್ಮನ್ನು ಪುಸ್ತಕ ಯಾರಪ್ಪ ನಮ್ಮನ್ನು ಕಾರ್ಯಕ್ಷಮತೆ ಪ್ರೇಮಾಲಯ VGR ಸದಾಚಾರ ಸಂಪನ್ನರು, ಮನವ ಗೆದ್ದ ಆಚಾರ್ಯರು, ಸದಾಚಾರ ಸಂಪನ್ನರು, ಮನವ ಗೆದ್ದ ಆಚಾರ್ಯರು, ಮಾದರಿ ಈ ಗ್ರಾಮಸ್ಥರಿಗೆ ನಾವು ಸಲ್ಲಿಸಬೇಕಾಗಿದೆ. ಯಾಕೆ ಅಂತಂದ್ರೆ ಕೃತಜ್ಞತೆ ಅನ್ನೋದು ಎಲ್ಲರೂ ಕೂಡ ಇತ್ತೀಚಿನ ಮಾನವೀಯ ಮೌಲ್ಯಗಳನ್ನೇ ನಾವು ಕಳ್ಕೊತಾ ಇದ್ದೀವಿ. ಆ ಮಾನವೀಯ ಮೌಲ್ಯಗಳ ಜೊತೆಗೆ ಮಾನವತೆನೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ನಾವು ಕಳ್ಕೊತಾ ಇದ್ದೀವಿ. ಹಂತದಲ್ಲಿ ಮಡುವಿನಹಳ್ಳಿ ಗ್ರಾಮಸ್ಥರು, ಅವರ ಎಲ್ಲ ಹಿರಿಯರು, ಮುಖಂಡರು, ಯಜಮಾನರುಗಳು, ನಿಜವಾಗ್ಲೂ ನಾನೇ ಮುಖಸ್ಮಿತನಾಗ್ಬಿಟ್ಟೆ. ಏನಪ್ಪಾ ಇದು, ನಿಜವಾಗ್ಲೂ ಒಬ್ಬ ಶಿಕ್ಷಕರಿಗೆ, ಉತ್ತಮವಾದಂತ ಕೆಲಸ ಮಾಡಿದಂತ ಶಿಕ್ಷಕರಿಗೆ ಈ ರೀತಿಯಾದಂತ ಬೀಳ್ಕೊಡುಗೆಯನ್ನ ಕೊಡ್ತಾ ಇರೋಂಥದ್ದು ಅಂತ ನಿಜವಾಗ್ಲೂ VGRಗಿಂತ ಹೆಚ್ಚಾಗಿ ಅಭಿನಂದನೆ, ಕೃತಜ್ಞತೆ. ಇವತ್ತು ಈ ನೆಲದಲ್ಲಿ ಆ ಮಾನವೀಯ ಮೌಲ್ಯಗಳು, ಆ ಮಾನವತಾವಾದಿಯನ್ನ ಉಳಿಸ್ಕೊಂಡಿರೋಂಥದ್ದು ಈ ಗ್ರಾಮಸ್ಥರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ಎಲ್ಲ ಗ್ರಾಮಸ್ಥರಿಗೆ, ಆ ಮಾನವೀಯ ಬಂಧುಗಳಿಗೆ ನಿಜವಾಗ್ಲೂ ಆ ಒಂದು ಸಂಪ್ರದಾಯವನ್ನ ಬೆಳೆಸ್ಕೊಂಡು ಹೋಗ್ತಾ ಇರೋದಕ್ಕೆ ಇಲಾಖಾ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತುಂಬ ಹೃದಯದಂತ ಪ್ರಣಾಮಗಳನ್ನ ಎಲ್ಲ ಹಿರಿಯರಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತ ಹಿರಿಯ ನಾಗರಿಕ ಬಂಧುಗಳೇ, ಶಿಕ್ಷಣ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರೇ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ, ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ, ಆರಾಧ್ಯರೇ, CRP BRP ಸನ್ಮಿತ್ರರೇ, ECO ಆದಂತ ರಮೇಶ್ ರವರೇ, ವಿವಿಧ ಶಾಲೆಗಳಲ್ಲಿ ಆಗಮಿಸಿರುವಂತಹ ಶಿಕ್ಷಕರೇ, ಇಲ್ಲಿಯ ಪ್ರೌಢಶಾಲೆ ಮುಖ್ಯ ಶಿಕ್ಷಕರೇ, 2 ಶಾಲೆಗಳ ಮಕ್ಕಳೇ, ಹಳೆ ವಿದ್ಯಾರ್ಥಿಗಳೇ, ಗ್ರಾಮದ ಚುನಾಯಿತ ಪ್ರತಿನಿಧಿಗಳೇ, ನಿಜವಾಗ್ಲೂ ಬೇರೆ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಈ ತರದ ಗೌರವ ಯಾರಿಗೂ ಕೂಡ ಸಿಕ್ಲಾರ್ದು. ಶಿಕ್ಷಣ ಇಲಾಖೆಯಲ್ಲಿ ನಾವು ಹೇಗಿರ್ತೀವಿ, ನಾವು ಏನ್ ಸಾಧನೆ ಮಾಡ್ತೀವಿ ಅಥವಾ ಏನನ್ನ ಕಲಿಸ್ತೀವಿ,
ಅದು ಪ್ರಮುಖವಾಗಿ ಕೊನೆಯವರೆಗೂ ಉಳ್ಕೊಳ್ಳುವಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ಪಡೆದಂತವ್ರು ನಮ್ಗೆ ಇವತ್ತು ಕೂಡ ಲೆಕ್ಚರರ್ ಜ್ಞಾಪಕ ಇರಲ್ಲ, ಪ್ರೊಫೆಸರ್ ಜ್ಞಾಪಕ ಇರಲ್ಲ. ನಮ್ಗೆ ಜ್ಞಾಪಕ ಬರೋದೇ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಗಳು. ಸೊ ಅವರು ಯಾವ ರೀತಿ ನಮಗೆ ಮನಸ್ಸಿನಲ್ಲಿ ಉಳ್ಕೋತಾರೆ ಅನ್ನೋದಕ್ಕೆ ಇವತ್ತು ನೀವು ಮಾಡಿರೋಂತ ಸಾಕ್ಷಿ ಈ ಗ್ರಾಮದ ಎಲ್ಲರೂ ಅವರ ಶಿಷ್ಯಂದ್ರಾಗಿರ್ಬೋದು ಅಥವಾ ಗ್ರಾಮದ ಮುಖಂಡರಾಗಿರ್ಬೋದು ಅವ್ರಿಗೆ ನೀಡ್ತಾ ಇರುವಂತಹ ಗೌರವ ಸಮರ್ಪಣೆ. ನಾನು ಪ್ರಥಮವಾಗಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಶನಿವಾರ 7:50 ಮಡುವನಹಳ್ಳಿ ಶಾಲೆಗೆ ಬಂದೆ. ಶನಿವಾರ ಒಂದು ತಿಂಗಳಿಂದ ಇರ್ಬೋದು, ಒಂದೂವರೆ ತಿಂಗಳಿಂದ ಇರ್ಬೋದು. ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಶಿಕ್ಷಕರು ಇರಲಿಲ್ಲ, EGR ಒಬ್ಬರೇ ಇದ್ರು. ನನಗೆ ಅವ್ರು ಯಾರು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ, ಅವ್ರ ಹೆಡ್ ಮಾಸ್ಟರ್ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ ನನಗೆ. 7:50 ಬಂದಿದ್ದೀನಿ ಶಾಲೆಗೆ ಶನಿವಾರ. ಯಾರು ಇಲ್ವಲ್ಲ, ಮಕ್ಳು ಇಲ್ವಲ್ಲ, ಏನ್ ಕೆಲಸ ಮಾಡ್ತೀರಪ್ಪ ನೀವು? ಅವ್ರನ್ನ ಬೈಬೇಕು ಅಂತ ಅನಿಸ್ಲಿಲ್ಲ. ಆಕ್ಚುಲಿ ತುಂಬಾ ಸ್ವಲ್ಪ ನಾನು ಸರಿಯಾದ ಸಮಯಕ್ಕೆ ಶಿಕ್ಷಕರಿಲ್ಲ, ಮಕ್ಕಳಿಗೆ ಸರಿ ಕಲಿಕೆ ಇಲ್ಲ ಅಂತಂದ್ರೆ ಸ್ವಲ್ಪ ಮಾರ್ಗದರ್ಶನ ಕೊಡುವಂಥದ್ದು ಹೆಚ್ಚು. ಅವ್ರಿಗೆ ಭಯ ಮನ್ಸಾಗ್ಲಿಲ್ಲ, ಯಾಕೆ ಅನ್ನೋದು ಕೂಡ ನನಗೆ ಗೊತ್ತಾಗ್ಲಿಲ್ಲ. ಮಕ್ಕಳು ಬಂದಿರ್ಲಿಲ್ಲ 7:55 ಆದ್ರೂ ಕೂಡ, ಆ ಜೊತೆಗೆ ಶಿಕ್ಷಕರು ಒಬ್ಬರು ಇರ್ಲಿಲ್ಲ. ನಾನೇ ಒಂದು ಕ್ಷಣ ಅವರ ಹಿನ್ನೆಲೆನೂ ಏನೂ ಗೊತ್ತಿರ್ಲಿಲ್ಲ. ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, 37 ವರ್ಷದಿಂದ ಇಲ್ಲೇ ಸರ್ವಿಸ್ ಮಾಡ್ತಾ ಇದ್ದಾರೆ ಅನ್ನೋ ಪೂರಪರ ಏನೂ ಗೊತ್ತಿರ್ಲಿಲ್ಲ ನನಗೆ. ಒಂದು 15 ದಿವಸ ಆಗಿತ್ತು ನಾನು ಇಲ್ಲಿಗೆ ರಿಪೋರ್ಟ್ ಮಾಡ್ಕೊಂಡು. ಸೊ ಆ ಸಂದರ್ಭದಲ್ಲಿ ಹೇಳಿದ್ರು, ತುಂಬಾ ನಯವಾಗಿ ಹೇಳಿದ್ರು, ಸರ್ ನಾನು ಇಲ್ಲೇ ಇದ್ದೀನಿ, ಟೀಚರ್ಗಳು ಈ ತರ ಬಸ್ಸಿಂದ ಬರ್ಬೇಕು ಸರ್, ಹಾಗಾಗಿ ಬಂದಿಲ್ಲ. ಮಕ್ಕಳು ಸ್ವಲ್ಪ ಬರ್ತಾರೆ ಸರ್ ತಡವಾಗಿ, ಇವತ್ತು ಸಾಟರ್ಡೆ 8 ಗಂಟೆಗೆಲ್ಲ ಬಂದು ಅಸೆಂಬ್ಲ್ ಆಗ್ತಾರೆ ಸರ್, 8:05 8:10 ಅಂತ. ಫಸ್ಟ್ ಭೇಟಿ ಆಗಿದ್ದು ಅವಾಗ್ಲೇನೆ. ಆಕ್ಚುಲಿ ಅವ್ರಿಗೆ ಹೇಳ್ಬೇಕಾಗಿತ್ತು, ಯಾಕೋ ಏನೋ ಗೊತ್ತಿಲ್ಲ, ಅವ್ರ ಮುಖ ನೋಡಿನೋ ಅಥವಾ ಏನ್ ನೋಡಿನೋ ನಾನು ಕೂಡ ಏನು ಮಾತಾಡ್ಲೇ ಇಲ್ಲ ಅವತ್ತು. ತದನಂತರ ಅವರೇ ಹೇಳಿದ್ರು, ಸರ್ ನಾನು ಇಲ್ಲಿ ಮಕ್ಕಳಿಗೆಲ್ಲ ಉತ್ತಮವಾದಂತ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಸರ್ ನಮ್ಮ ಶಿಕ್ಷಕರೆಲ್ಲ, ಕಲಿಕೆಯನ್ನು ಕೇಳಿ ಸರ್, ಇನ್ನೊಂದ್ಸರಿ ಬನ್ನಿ ಸರ್, ಭೇಟಿ ಮಾಡಿ ಸರ್, ಖಂಡಿತ ನಮ್ಮ ಮಕ್ಕಳ ಕಲಿಕೆಯಲ್ಲಿದ್ದಾರೆ ಅಂತ ಹೇಳಿ. ಸೊ ಅವ್ರ ಮೇಲೆ ಒಂದು ಅಪಾರವಾದಂತಹ ಗೌರವ ನನ್ನಲ್ಲಿ ಮೂಡ್ ಬಂತು. ತದನಂತರ ದಿನಗಳಲ್ಲಿ ನಮ್ಮ ಸನ್ಮಿತ್ರರು, ಇತರ ಶಿಕ್ಷಕರು ಮತ್ತೆ ಕ್ಲಸ್ಟರ್ ಲೆವೆಲ್ ಅಲ್ಲಿ ನಡೆದಂತಹ ಸಭೆ ಸಮಾರಂಭ ಮತ್ತೆ ತರಬೇತಿಗಳಲ್ಲಿ ಮತ್ತೊಂದು 2 ಸರಿ ಇಲ್ಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಬಗ್ಗೆ ತಿಳಿಸ್ತು. ಸುದೀರ್ಘವಾಗಿ 37 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸೇವೆಗೆ ಸೇರಿ ಅದೇ ಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದುವಂಥದ್ದು ನಿಜವಾಗ್ಲೂ ಅದ್ಭುತ. ಅಂತದ್ದು ಎಲ್ಲರೂ ಇವತ್ತಿನ ಸ್ಥಿತಿಯಲ್ಲಿ ಎಲ್ಲರಿಗೂ ಕೂಡ ಆ ಪುಣ್ಯ ದೊರಕೋದೂ ಇಲ್ಲ. ಅವ್ರು ಹೇಳ್ತಾ ಇದ್ರು, ನಾನು ಪೂರ್ಣ ಸರ್ವಿಸ್ ಮೋಟೋ ನಂದು, ಅಂದ್ರೆ ಪೂರ್ಣವಾಗಿ ನನ್ನ ಸೇವೆಯನ್ನ ಮಾಡೋಂಥದ್ದು ನನ್ನ ಕೆಲಸ. ಇಲ್ಲ ಅವ್ರಿಗೆ ಕೇಳಿದೆ, ಎಲ್ಲಿದ್ದೀರಿ, ಏನು ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ತೀರಿ ಅಂತೆಲ್ಲ ಕೇಳಿದೆ ಒಂದು 15 ದಿವಸದಿಂದ. ಸರ್ ಈ ಕಡೆ ನಾನು ಆ ಕಡೆಯಿಂದ ಬಂದಿರೋಂಥದ್ದು ಸರ್, ಮಂಗಳೂರು ಅಲ್ವಾ ನೀವು ಹೇಳಿದ್ದು? ಮಂಗಳೂರು. ನಾನು ಮಂಗಳೂರಲ್ಲಿ 1 ವರ್ಷ ಕೆಲಸ ಮಾಡಿದ್ದೆ ಎಲ್ಲನು. ಅವಾಗ ಕೇಳಿದೆ, ಈ ತರ ಮಾತಾಡುವಾಗ ಫಾರ್ಮಲ್ ಆಗಿ ಕೇಳ್ಕೊಂಡೆ, ತದನಂತರ ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ತೀರಿ ಏನು ಅಂತ ಹೇಳಿ. ಒಬ್ಬ ಮಾನವ ಅವನ ಮಾನವೀಯತೆ ಹಿನ್ನೆಲೆಯಲ್ಲಿ ನೋಡಿದ್ರೆ ಜಾತಿ, ಧರ್ಮ, ಮತ, ರಾಶಿ, ಕ್ರೀಡ್ ಅಂತ ನಾವ್ ಏನ್ ಹೇಳ್ತೀವಿ ಯಾವುದು ಬರಲ್ಲ ಅನ್ನೋದಕ್ಕೆ ಅದ್ಭುತವಾದಂತಹ ಒಂದು ಸಾಕ್ಷಿ ಅಂತಂದ್ರೆ VGR ಅಂತ ಹೇಳ್ಬೇಕು. ಅಂತಹದನ್ನ ಇವತ್ತು ಇಲ್ಲಿ 37 ವರ್ಷಗಳ ಕಾಲ ನಿಮ್ಮೆಲ್ಲರ ಪ್ರೀತಿಯನ್ನ, ವಿಶ್ವಾಸವನ್ನ ಪಡ್ಕೊಂಡಿದ್ದಾರೆ ಅವರು. ಅದನ್ನ ಪಡ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಪಡ್ಕೊಳ್ಳುವಂಥದ್ದಲ್ಲ. ಯಾವುದೇ ವ್ಯಕ್ತಿಯಿಂದ ಪ್ರೀತಿ ವಿಶ್ವಾಸವನ್ನ ಸುದೀರ್ಘವಾಗಿ ಇಟ್ಕೊಂಡು ಒಂದು ವೃತ್ತಿಯನ್ನ, ಸರ್ಕಾರದ ವೃತ್ತಿಯಲ್ಲಿ ಇದ್ಕೊಂಡು ಪಡ್ಕೊಳ್ಳುವಂಥದ್ದು ತುಂಬಾ ಕಷ್ಟಕರವಾದಂತ ಕೆಲಸ. ಅಂತದನ್ನ ಗೌರವಾನ್ವಿತ ಅವರು ಮಾಡಿದ್ದಾರೆ. ಈ ಶಾಲೆಯಲ್ಲಿ ಅವರ ಅನೇಕ ಶಿಷ್ಯಂದರು ಅನೇಕ ಉತ್ತಮ ಹುದ್ದೆಗಳಲ್ಲೂ ಕೂಡ ಇದ್ದಾರೆ. ಹಾಗೆ ಇಲ್ಲಿನ ಗ್ರಾಮಸ್ಥರು ಕೂಡ ಅವರಿಗೆ ಉತ್ತಮವಾದಂತಹ ಸಹಕಾರವನ್ನ ನೀಡಿದ್ದಾರೆ. ನಿಜವಾಗ್ಲೂ ಇನ್ನೂ ಹೆಚ್ಚಿಗೆ ಮಾತಾಡೋಂಥದ್ದಿದೆ. ನನ್ನ ಕಾರಣ ನನಗೂ ಕೂಡ ಈಗ ತುರ್ತಾಗಿ ಸಭೆ ಇರೋದ್ರಿಂದ ನಾನು ಬರ್ಲೇಬೇಕು ಅನ್ನೋ ಉದ್ದೇಶದಿಂದ ಬಂದೆ. ಏನಾದ್ರೂ ಆಗ್ಲಿ ಇರಪ್ಪ, ಇವತ್ತು ಮಕ್ಕಳ ದಸರಾ ಇದೆ, ಗ್ರಾಮೀಣ ದಸರಾ ಇದೆ, ಇನ್ನೂ 2-3 ಕಾರ್ಯಕ್ರಮ ಇದ್ರು ಕೂಡ ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡಬಾರ್ದು.
ಅನ್ಕೊಂಡ್ ಬಂದೆ. ನಾನೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ಇಂತಹ ಒಂದು ಅದ್ಭುತವಾದಂತಹ ಕಲ್ಪನೆ ನನಗೆ ಬರ್ತಾ ಇರ್ಲಿಲ್ಲ. ಇವತ್ತಿನ ಸಮಾಜದಲ್ಲಂತೂ 100% ಈ ತರ ಮಾಡೋಂಥದ್ದು ಎಲ್ಲೂ ಕೂಡ ಇಲ್ಲ. ಹಿಂದೆನೂ ಆಗಿದೆ ಏನೋ ನನಗಂತೂ ಗೊತ್ತಿಲ್ಲ, ಮುಂದೆ ಅಂತೂ ಮಾಡಲ್ಲ ಬಿಡಿ. ಇವತ್ತಿನ 37 ವರ್ಷ ಸರ್ವಿಸ್ ಒಬ್ಬ ಶಿಕ್ಷಕ ಅಥವಾ ಒಬ್ಬ ಶಿಕ್ಷಕಿ ಒಂದೇ ಗ್ರಾಮದಲ್ಲಿ ನಿರ್ವಹಿಸಕ್ ಸಾಧ್ಯನೇ ಇಲ್ಲ, ಅವರು ಕೂಡ ಇರಲ್ಲ. ಆಮೇಲೆ ಸ್ವಾರ್ಥತನ ಜಾಸ್ತಿ ಇದೆ, ನನ್ನನ್ನು ಸೇರ್ಸ್ಕೊಂಡು ಹೇಳೋಂಥದ್ದು. ಮನುಷ್ಯ ಇವತ್ತು ಮಾನವೀಯ ಮೌಲ್ಯಗಳ ಜೊತೆಗೆ ಸ್ವಾರ್ಥಿನೂ ಕೂಡ ಆಗ್ತಾ ಇದ್ದಾನೆ. ತನಗೆ ಅನುಕೂಲವಾದಂತಹ ಜಾಗಗಳನ್ನ ನೋಡ್ಕೊಂಡು ವರ್ಗಾವಣೆಗಳನ್ನ ತಗೊಳ್ಳೋದು, ತನ್ನ ಸಂಸಾರ, ತನ್ನ ತಂದೆ ತಾಯಿ, ಹೀಗೆ ಅಂತದನ್ನ ನೋಡ್ಕೊಂಡು ಇವತ್ತು ಮಾನವೀಯ ತನ್ನ ಸ್ವಾರ್ಥಕ್ಕೋಸ್ಕರ ಜೀವನವನ್ನ ನಡೆಸ್ತಾ ಇರುವಂತದ್ದು ಎಲ್ಲರಲ್ಲೂ, ಕೇವಲ ಒಂದೇ ನೌಕರಿ ಅಂತಲ್ಲ, ಎಲ್ಲ ನೌಕರಿಯಲ್ಲೂ ಕೂಡ ಅದೇ ಆಗಿದೆ. ಸೊ ಅಂದಾಜಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಅವಿಸ್ಮರಣೀಯವಾದಂತಹ ವ್ಯಕ್ತಿ ರೂಪುಗೊಂಡು ಇಲ್ಲಿ ನೆಲೆಸಿರುವಂತದ್ದು ಕೂಡ ಒಂದು ಗಮನೀಯವಾದಂತಹ ಅಂಶ. ಸೊ ಶ್ರೀಯುತರಿಗೆ ಆ ಭಗವಂತ ಆರೋಗ್ಯ ಆಯುಷನ್ನ ನೀಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಎಲ್ಲ ಶಿಕ್ಷಕ ಬಂದು ಹೊರೆಯಾಲ ಕ್ಲಸ್ಟರ್ನ ಶಿಕ್ಷಕರು, ಹೆರಿಯಾಲ ಕ್ಲಸ್ಟರ್ನ, ನಾನು ಗುಂಡೂರುಪೇಟೆಯಲ್ಲಿದ್ದೆ ಇನ್ನು, ಹಾಗಾಗಿ ಇನ್ನು ಹೊರೆಯಾಲ ಅನ್ನೋದು ತಪ್ಪು. ಹೆರಿಯಾಲ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಂದ್ರು ಕೂಡ ತುಂಬಾ ಖುಷಿ ಆಗುತ್ತೆ. ಯಾವುದೇ ತರವಾದಂತಹ ಒಂದು ಸ್ವಾರ್ಥ ಮನಸ್ಸಿಲ್ಲದೆ ಒಟ್ಟಾಗಿ ಇದ್ಕೊಂಡು ಅವ್ರನ್ನ ಗೌರವಿಸಿದ್ದು ಕೂಡ ಹೆರಿಯಾಲ ಕ್ಲಸ್ಟರ್ನ CRP ಅವರಿಗೆ ಮತ್ತಿನ ಎಲ್ಲ ಸಿಬ್ಬಂದಿಯವರಿಗೆ, ಜೊತೆಗೆ ಈ ವ್ಯಾಪ್ತಿಯ ಶಿಕ್ಷಣ ಸಂಯೋಜಕರು ರಮೇಶ್ ಅವರಂತೂ ಪೂರ್ಣ ನಮ್ಗೆ ಹೆಚ್ಚು ಕಡಿಮೆ ಉಲ್ಲಳ್ಳಿ ECO ಅಂತಂದ್ರೆ ನಮ್ಗೆ ಯಾವ್ದು ತಲೆನೇ ಕೆಡ್ಸ್ಕೊಳ್ಳಂಗಿಲ್ಲ, ಆ ಮಟ್ಟಕ್ಕೆ ಅವರು ಎಲ್ಲಾನು ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತೆ ಎಲ್ಲ ಮಕ್ಕಳಿಗೆ, ಪ್ರಮುಖವಾಗಿ ಗ್ರಾಮದ ಹಿರಿಯ ಮುಖಂಡರುಗಳಿಗೆ, ಪ್ರತಿನಿಧಿಗಳಿಗೆ, STMC ಅಧ್ಯಕ್ಷರಿಗೆ, ಗೌರವಾನ್ವಿತ ಎಲ್ಲರಿಗೂ ಕೂಡ ಮಕ್ಕಳಿಗೆ ಇದೇ ರೀತಿ ಮಕ್ಕಳು ಕೂಡ ಮುಂದಿನ ನೀವು ಏನು ಕಲ್ತ್ಕೋಬೇಕಾಗಿರೋದು ಅಂತ ಮಕ್ಕಳು ನಾವು ನಿಮ್ಮ ಜಾಗಕ್ಕೆ ಬಂದು ಕೂರಕ್ ಆಗಲ್ಲ, ಇನ್ನು ನಾವು ಸ್ಟೂಡೆಂಟ್ ಆಗಕ್ ಆಗಲ್ಲ. ಇಲ್ಲಿ ನಿಂತಿದ್ದೀವಲ್ಲ, ಇಲ್ಲೆಲ್ಲ ಕೂತಿದಾರಲ್ಲ, ಇವ್ರು ಯಾರು ತರ ನಿಮ್ ತರ ಹೈಸ್ಕೂಲ್ ಮಕ್ಕಳು, ಪ್ರೈಮರಿ ಸ್ಕೂಲ್ ಮಕ್ಕಳು ಆಗಕ್ ಆಗಲ್ಲ ನಾವು. ನೀವು ಬೇಕಾದ್ರೆ ಇಲ್ಲಿಗೆ ಬರ್ಬೋದು, ಹೌದಲ್ವಾ? ನೀವು ವೇದಿಕೆಗೆ ಬರ್ಬೋದು, ನೀವು ಬೇಕಾದ್ರೆ VGR ಆಗ್ಬೋದು. ನಾನಾಗ್ಲಿ ಇವ್ರಾಗ್ಲಿ ಇವ್ರು ಯಾರು ಕೂಡ VGR ಆಗಕ್ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕಲ್ಪನೆಯನ್ನ ಅಥವಾ ಒಂದು ಭಾವನೆಯನ್ನ ರೂಪಿಸ್ಕೊಳ್ಳಿ. VGR ತರ ನಾನು ಒಂದು ನಿಸ್ವಾರ್ಥ ಸೇವೆಯನ್ನ ಯಾವುದೇ ಇಲಾಖೆಯಲ್ಲಾಗ್ಲಿ ಸಮಾಜಕ್ಕೆ ನೀಡಬೇಕು ಅನ್ನೋದೊಂದನ್ನ ಮಕ್ಕಳು, ಪ್ರೌಢಶಾಲಾ ಮಕ್ಕಳು, ಪ್ರಾಥಮಿಕ ಶಾಲಾ ಮಕ್ಕಳು ಮನ್ಸು ಮಾಡಿದ್ರೆ, ಅಂತ ಅದನ್ನ ಕಲ್ತ್ಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ತಮಗೂ ಕೂಡ ಒಂದು ಉತ್ತಮವಾದ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಈ ಒಂದು ರಿಟೈರ್ಮೆಂಟ್ ನಿವೃತ್ತಿಯ ಕಾರ್ಯಕ್ರಮವನ್ನು ನೋಡಿದ್ದೇನೆ, ಆದ್ರೆ ಎಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಬೀಳ್ಕೊಡುಗೆಯನ್ನ ಮಾಡಿಲ್ಲ. ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇರೋದು, ಇವತ್ತೊಂದು ದಿನ ನಾನು ಇಷ್ಟು ದಿನವರೆಗೆ ನಾನು ಪುಸ್ತಕದಲ್ಲಿ ಓದಿದೆ, ಭಾಷಣವನ್ನ ಕೇಳಿದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಮಕ್ಕಳ ಡ್ರೀಮ್ ಅನ್ನ ನನಸಾಗಿಸುವ ಪ್ರಾಥಮಿಕ ತಳಹದಿಯನ್ನ ಹಾಕಿಕೊಟ್ಟಂತಹ ಗರ್ವ ಇಲ್ಲದ ನಿರಹಂಕಾರಿಯಾದ ಸಜ್ಜನ ವ್ಯಕ್ತಿತ್ವದ ಶಿಸ್ತಿನ ಸಿಪಾಯಿಯಾದ ನಿಮ್ಮೆಲ್ಲರ VGR ಅಂತಾನೆ ಖ್ಯಾತಿಯಾದ ರೋಡ್ರಿಗಸ್ ಅವರಿಗೆ ನಾನು ಅವರ ನಿವೃತ್ತಿ ಹೊಂದುತ್ತಾ ಇರುವಾಗ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಸಂತೋಷ, ನೆಮ್ಮದಿ ಕರುಣಿಸಲಿ. ಮತ್ತೆ ಅವರ ಸೇವೆ ಬರೀ ಮಡಿಮಲಿ ಮತ್ತೆ ನಂಜನಗೂಡಿಗೆ ಮಾತ್ರ ಸೀಮಿತ ಆಗಬಾರ್ದು. ಅವರು ಜನನಾಯಕ ಆಗಿ ನಮ್ಮ ಕರ್ನಾಟಕಕ್ಕೆ ಅಥವಾ ದೇಶಕ್ಕೆ ಅವರು ಒಂದು ಸೇವೆ ನೀಡಬೇಕು, ಅವರು ಹೆಸರುವಾಸಿ ಆಗ್ಬೇಕು ಅಂತ ನಾನು ಆಶಿಸ್ತೀನಿ. ಇಷ್ಟ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ. ಹಾಕಿ ಸ್ಟೇಜ್ ಹಾಕಿ ಊರಿನಲ್ಲಿ ಸೇರುವಂತ ಜನ ನೋಡಿ ನಮ್ಗೆ ತುಂಬಾ ಸಂತೋಷ ಆಯ್ತು. ಜೀವನ ನಡೀತಿದ್ದಾಗೆ ನಿಜಕ್ಕೂ ಕೂಡ 37 ವರ್ಷ ಆ ಒಂದು ದಿನ ಇವರು ಬಂದಂತ ಟೈಮಲ್ಲಿ ಆಗ ಮಕ್ಕಳ ಗಣತಿ ಇಲ್ಲ. ಆಗ ಪ್ರತಿಯೊಂದು ಮನೆ ಮಕ್ಕಳನ್ನ ಸೇರಿಸಿ ಇವರು ಶಿಕ್ಷಣ ಪದ್ಧತಿಗೆ ಇವೆಲ್ಲ ಇವತ್ತು 100ರಿಂದ ಪ್ರಯತ್ನ ಎಷ್ಟೋ ಇರ್ಬೋದು, ಅಮ್ಮ ಇರ್ಬೋದು, ವಿಷಯ ನೋಡ್ಬೇಕು. ಇವತ್ತು ಬದು ಈ ಒಂದು ಸಮಾಜದಲ್ಲಿ ಕೂಡ ತೋರಿಸ್ಬೇಕು. ನಾವು ಎಲ್ಲರೂ ಇದಕ್ಕೆ ಇಷ್ಟ ಸೇರುವಂತ ಮತ್ತೆ ಇದು ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಕೂಡ
ಒಂದು ಶಿಕ್ಷಕರು ನಿವೃತ್ತಿಗಳು ಸಹಜ. ಯಾಕಂದ್ರೆ ವಯ ನಿವೃತ್ತಿ ಸರ್ಕಾರದಲ್ಲಿ 60 ವರ್ಷ ನಂತರ ನಿವೃತ್ತಿ ಸಹಜ. ಆದ್ರೆ ಈಗ ಇನ್ನೂ ಹೆಚ್ಚು ಸರ್ವಿಸ್ ಕೂಡ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸುವ ಸೇವೆ ಇಂಥವ್ರು ಆಗಿದೆ ಅಂತ ನಾವು ಭಾವಿಸ್ತಾ ನಾನು ಸಮಾಜದನ್ನ ಇಲ್ಲಿ ಎಷ್ಟು ಟೆನ್ಷನ್ ಮಾಡ್ತಾರೆ ಅಂತ ನಾನು ಬೇಕಾದ ಸಮಯ ಹೇಳ್ತೀನಿ. ನಿಜಕ್ಕೂ ಮಕ್ಕಳಾಗಿದ್ರು ಸುಮಾರು ಯಾವುದೇ ಸ್ಕಾಲರ್ಶಿಪ್ ಆಗಿರ್ಬೋದು, ಬಟ್ಟೆ ಬುಕ್ ಆಗಿರ್ಲಿ, ಪ್ರತಿಯೊಂದು ಕೂಡ ಬಂದ್ರೆ ತುಂಬಾ ಟೆನ್ಷನ್ ಮಾಡ್ತಿದ್ರು. ನಾವು ಈ ಒಂದು ಟೆನ್ಷನ್ ಯಾಕೆ ಬೇಕು, ನೀವು ಇಷ್ಟು ಟೆನ್ಷನ್ ಮಾಡ್ಕೊಂಡು ನೀವು ಶುಗರ್ ಬರ್ಸ್ಕೊಂಡಿದ್ದೀರಲ್ಲ, ನಾವು ಅದನ್ನ ಎಲ್ಲಾ ತರದಲ್ಲೂ ಜಂಜಾಟದಲ್ಲಿ ಇರ್ತೀನಿ. ಆದ್ರೆ ನೀವು ಬಹಳ ಫ್ರೀ ಆಗಿರೋರು ಅಂತದ್ರಲ್ಲಿ ನಿಮ್ಗೆ ಶುಗರ್ ಬಂದಿಲ್ಲ ಅಂತ ನಾನು ತುಂಬಾ ಮಧ್ಯ ಜ್ಞಾಪಿಸ್ತಾ ಇದ್ರು ಕೂಡ ಅವರು ಮಕ್ಕಳಿಗಾಗಿ ಟೆನ್ಷನ್ ಮಾಡ್ತಿದ್ರು. ಮಕ್ಕಳು ಯಾವುದೇ ಒಂದು ಸೌಲಭ್ಯ ವಂಚಿತರಾಗಬಾರ್ದು, ನಮ್ಮ ಮಡಿನಹಳ್ಳಿ ಶಾಲೆಗೆ ಹೆಚ್ಚು ಸೌಲಭ್ಯವನ್ನು ಸಿಗ್ಬೇಕು, ಮತ್ತೆ ಮಕ್ಕಳಿಗಾಗಿ ನಾನು ಅನ್ನೋ ಸೇವೆ ಮನೋಭಾವನೆ ಅವರನ್ನು ಇರೋದ್ರಿಂದ ಪ್ರತಿಯೊಬ್ಬ ಮಕ್ಕಳಲ್ಲೂ ಕೂಡ ಇವತ್ತು ಅವರನ್ನ ಬೀಳ್ಕೊಡುಗೆಗೆ ಎಲ್ಲರೂ ಕೂಡ ಭಾಗವಹಿಸಿ ಹೆಚ್ಚು ಹೊತ್ತು ಕೂತು ನಿಂತು ಈ ಒಂದು ಸಮಾರಂಭವನ್ನ ಕಣ್ತುಂಬಿಕೊಂಡು ನಿಮ್ಮ ಒಂದು ಅಭಿಮಾನವನ್ನ ನೋಡಿ ನಮಗೂ ಕೂಡ ತುಂಬಾ ಸಂತೋಷ ಆಗಿದೆ. ಆದ್ರಿಂದ ಈ ಮಡಿನಹಳ್ಳಿಯ ಎಲ್ಲ ಜನತೆ ಇವತ್ತು ಮುಖ್ಯಮಂತ್ರಿಗೌಡರೇ, ಹಾಗೆ ನಮ್ಮ ನಂಜನಗೂಡು ತಾಲೂಕಿನ ನೋಡಲ್ ಆಫೀಸರ್ ಮತ್ತು ಡೈರೆಕ್ಟರ್ನ ಹಿರಿಯ ಉಪನ್ಯಾಸಕರೇ, ಎಲ್ಲ ಗಣ್ಯರೇ, ಶಿಕ್ಷಕ ವೃಂದದವರೇ, ಇಡೀ ಮಡಿನಹಳ್ಳಿ ಗ್ರಾಮದ ಎಲ್ಲ ಮುಖಂಡರೇ, ಪ್ರೀತಿಯ ವಿದ್ಯಾರ್ಥಿಗಳೇ, 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಒಬ್ಬ ವ್ಯಕ್ತಿಯ ಶಕ್ತಿಯನ್ನ 2 ನಿಮಿಷದಲ್ಲಿ ಹೇಳೋದು ಕಷ್ಟ. ಸಮಯದ ಅಭಾವದಿಂದ ಸೂರ್ಯಾಸ್ತ ಆಗುವವರೆಗೂ ಕೂಡ ಅವರಿಗೆ ಸನ್ಮಾನ ನಡೀತಾ ಇರ್ತದೆ. ಸೊ ಹಾಗಾಗಿ ಆ ಸಮಯ ಇಲ್ಲದೆ ಇರೋ ಕಾರಣ ನಾನು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾನೆ, ಹಳಿಲೊಂದ ಸಾಕಿದೆ ಓಡಿ ಹೋಯಿತು, ಗಿಳಿಯೊಂದ ಸಾಕಿದೆ ಹಾರಿ ಹೋಯಿತು, ಮರವೊಂದು ನೆಟ್ಟು ಗಿಡವೊಂದು ನೆಟ್ಟು ಮರವೊಂದು ಸಾಕಿದೆ, ಹಳಿಲು ಮತ್ತೆ ಗಿಳಿ ವಾಪಸ್ಸು ಬಂದು ಸೇರಿಕೊಂಡಿತು ಅಂತೇಳಿ. ಸೊ ಹಾಗಾಗಿ BGR ಅವರು ಒಂದು ಮರವನ್ನು ನೆಟ್ಟಿದ್ದಾರೆ, ಎಲ್ಲವೂ ಕೂಡ ವಾಪಸ್ ಬಂದು ಸೇರ್ಕೊಳ್ತಾ ಇದೆ. ಹಾಗಾಗಿ ಇಡೀ ಗ್ರಾಮದ ಎಲ್ಲ ಜನತೆನೂ ಕೂಡ ಇಲ್ಲಿ ಸೇರ್ಕೊಂಡಿದೆ. ನನಗೆ ಒಂದು ನೆನಪು ಬರ್ತಾ ಇದೆ, ನಾನು ನೋಡಿಲ್ಲ ಕಣ್ಣಾರೆ. ಸರ್ವಪಲ್ಲಿ ರಾಧಾಕೃಷ್ಣರವರು ಮೈಸೂರಿನಲ್ಲಿ ಕುಲಪತಿಯಾಗಿದ್ದಾಗ ಟ್ರೈನ್ ಸ್ಟೇಷನ್ ವರೆಗೆ ಇಡೀ ವಿದ್ಯಾರ್ಥಿಗಳು ತಮ್ಮ ಬೆನ್ನಿನ ಮುಖಾಂತರ ಸಾರೋಟನೆ ಹೇಳ್ಕೊಂಡು ಹೋಗಿದ್ರಂತೆ. ಹಾಗಾಗಿ ಬೆಳಿಗ್ಗೆ BGR ಸರ್ನ ಇಡೀ ಊರಿನ ಗ್ರಾಮದ ಸುತ್ತ ಹೆಗಲ ಮೇಲೆ ಕೂತ್ಕೊಂಡು ಮೆರೆಸಿದ್ದಾರೆ. ಇಂಥ ಒಂದು ಅವಕಾಶ ಯಾರಿಗೆ ಸಿಗುತ್ತೆ ಹೇಳಿ, ಭಾಗ್ಯ. ಸೊ ಅವರು ಮಾಡುವ ಸೇವೆಯಿಂದ ವೀಸಾ ಖಾಂಡೇಕರ್ ಮಾತು ಹೇಳ್ತಾರೆ, ಯಾವುದೇ ವ್ಯಕ್ತಿ ಹುಟ್ಟುವಾಗಲೇ ಹಿರಿಯನಾಗಿ ಹುಟ್ಟುವುದು. ನಮ್ಮ ಸೇವೆ ಸಲ್ಲಿಸಿ ನಕ್ಷತ್ರಗಳ ಮಧ್ಯೆ ಧ್ರುವತಾರೆಯಂತೆ, ಶಿಕ್ಷಕರ ಮಧ್ಯೆ ಧ್ರುವತಾರೆಯಂತೆ ರಾರಾಜಿಸಿ ತಮ್ಮ ಅನುಪಮ ಸೇವೆಯಿಂದ ಸಾವಿರಾರು ಮಕ್ಕಳ ಬದುಕಿಗೆ ದಾರಿದೀಪವಾಗಿ ಅವರಿಗೆ ಮಾರ್ಗದರ್ಶಕರಾಗಿ ಇವತ್ತು ನಮ್ಮ ಗ್ರಾಮದ ವತಿಯಿಂದ, ಕ್ಲಸ್ಟರ್ ವತಿಯಿಂದ ಬೀಳ್ಕೊಡುಗೆಯನ್ನು ಸ್ವೀಕರಿಸುತ್ತಿರುವ ನಮ್ಮ ನೆಚ್ಚಿನ ಶಿಕ್ಷಕರಾದ VGR ಸಾಹೇಬ್ರವರೇ, VGR ರವರೇ, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಹಾಗೂ ಡಿ ಶಂಕರಪ್ಪನವರೇ, ಗೌಡಿಕೆ ಬಸಪ್ಪನವರೇ, ಹಾಗೂ ಶಿಕ್ಷಣ ಕ್ಷೇತ್ರದ ಅಧಿಕಾರಿ ವರ್ಗದವರೇ, ಇಲ್ಲಿ ನೆರೆದಿರತಕ್ಕಂಥ ಪ್ರೌಢಶಾಲಾ ಶಿಕ್ಷಕರೇ, ನಿವೃತ್ತ ಶಿಕ್ಷಕರೇ, ಪ್ರಾಥಮಿಕ ಶಾಲಾ ಶಿಕ್ಷಕರೇ, ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರೇ, ಸಭಿಕರೇ, ಮಹನೀಯರೇ, ಮಹಿಳೆಯರೇ, ಬಹುಶಃ ಈ ಒಂದು ಸಮಾರಂಭ ಎಲ್ಲರ ಹೃದಯವನ್ನು ಕಲಕುವಂತ ಸಮಾರಂಭ. ಇದನ್ನು ನಾವು ಮಾತಿನಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲದಂತ ಒಂದು